ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿಯಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ. ಜಮಖಂಡಿಯ ಶಾಸಕರೇ, ನೀವು ನೋಡಬೇಕಾದ ಸ್ಟೋರಿ ಇದು. ಹೌದು, ಜಮಖಂಡಿ ನಗರದ ಸುತ್ತಮುತ್ತಲಿನಲ್ಲಿರುವ ರಸ್ತೆಗಳು ಹದಗೆಟ್ಟು ಹೋಗವೆ. ರಸ್ತೆಗಳ ಮಧ್ಯೆ ತೆಗ್ಗು ಗುಂಡಿಗಳು ಬಿದ್ದು ವಾಹನ ಸವಾರರು ಜೀವ ಕೈಲಿ ಹಿಡಿದುಕೊಂಡು ಹೋಗಬೇಕಾದ ಪರಿಸ್ಥಿತಿ ಬಂದಿದೆ. ರಸ್ತೆಯ ಗುಂಡಿಗಳು ಮಳೆ ನೀರಿಗೆ ಕಾಣುತ್ತಿಲ್ಲ. ಬೈಕ್ ಸವಾರರು ರಸ್ತೆಗಳನ್ನು ನೋಡಿ ಪರದಾಡುವಂತ ಪರಿಸ್ಥಿತಿ ಬಂದಿದೆ. ರಸ್ತೆಯ ಕಾಮಗಾರಿ ಆದರೂ ಮತ್ತೆ ಅಲ್ಲಿ ಗುಂಡಿಗಳು ಬಿದ್ದು ಜನರು ಭಯಭೀತರಾಗಿ ಹೋಗುವಂತ ಸಂದರ್ಭ ಬಂದಿದೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅದೇ ರಸ್ತೆಯ ಮೇಲೆ ಹಾದು ಹೋದರೂ ಕಣ್ಣಿಗೆ ಕಂಡರೂ ಕಾಣದ ಹಾಗೆ ಕಣ್ಮುಚ್ಚಿ ಕುಳಿತಿದ್ದಾರೆ. ಅಧಿಕಾರಿಗಳಿಗೆ ಜಮಖಂಡಿಯ ಜನತೆ ಹೇಳಿ ಶಾಪ ಹಾಕುತ್ತಿದ್ದಾರೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಪ್ರಾಣಹಾನಿ ಆಗುವುದಕ್ಕಿಂತ ಮುಂಚೆ ಎಚ್ಚೆತ್ತುಕೊಂಡು ರಸ್ತೆಗಳನ್ನು ಸರಿಪಡಿಸಬೇಕು. ಇಲ್ಲವಾದರೆ ರಸ್ತೆ ತಡೆದು ಹೋರಾಟ ಮಾಡಲು ಸಿದ್ಧರಿದ್ದೇವೆ ಎಂದು ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ಸಂಪಾದಕರು ಭರತೇಶ್ ಪಾನಕ್ನವರ್, ಜಮಖಂಡಿ. ನನ್ನ ಹೆಸರು ಮುಜಾಹಿದ್ ದಿಲಾರ್ ಅಂತೇಳಿ. ಈ ಬಿಜಾಪುರ ರಸ್ತೆಯ ಬದಿ ವ್ಯಾಪಾರಸ್ಥ, ನಾನು ಒಬ್ಬ ಅಂಗಡಿಗಾರ. ನನ್ನಂಥ ಭಾಳಷ್ಟು ಜನ ಇಲ್ಲಿ ವ್ಯಾಪಾರಸ್ಥರಿದ್ದಾರೆ. ಆಮ್ಯಾಗ ಈ ರೋಡಿದ ಹದಗೆಟ್ಟು ಸುಮಾರು ಇಲ್ಲಾಂದ್ರೂ 2 ರಿಂದ 3 ವರ್ಷ ಆಯ್ತಿದ್ದು. ಇದು ಯಾವ ಅಧಿಕಾರಿಗಳಿಗೆ ಹೋಗಿ ಹೇಳಿ ಸಾಕಾದ್ರೂ ಯಾರು ಒಬ್ಬರು ಅದಕ್ಕೆ ಕಿವಿ ಮಾತು ತಗೋತಾ ಇಲ್ಲ. ಆದ ಕಾರಣ ಅದು ಎಷ್ಟು ಬೇಗ ಅಷ್ಟು ಬೇಗ ಅದು ರೋಡ್ ಕ್ಲಿಯರ್ ಮಾಡಲಿಲ್ಲ ಅಂದರೆ ನಾವೆಲ್ಲ ವ್ಯಾಪಾರಸ್ಥರು ಕೂಡಿ ಆ ರೋಡನ್ನು ಬಂದ್ ಮಾಡಿ ನಾವು ಧರಣಿ ಮಾಡಬೇಕಾಗ್ತಿತ್ತು ಅಂತೇಳಿ ನಾವು ನಮ್ಮ ಅಧಿಕಾರಿಗಳಿಗೆ ತಿಳಿಸಾಕ್ತೇವೆ. ಆಮ್ಯಾಗ ಲಾಸ್ಟ್ ಟೈಮ್ ಈ ರೋಡ್ ಪೂರ ಹದಗೆಟ್ಟು ಹೋಗಿತ್ತು. ಶಿವಾಜಿ ಸರ್ಕಲ್ದಿಂದ ದೇಸಾಯಿ ಸರ್ಕಲ್ ಒಳಗೆ ಪೂರ ಹದಗೆಟ್ಟು ಹೋದಾಗ ಆ ರೋಡ್ ಏನೈತಿ, ನಮ್ಮ ಆನಂದ್ ನ್ಯಾಮಗೌಡರು ಮಾಜಿ ಶಾಸಕರು ಇದ್ದಾಗ ಅವ್ರ ಪೀರಿಯಡ್ದಾಗ ಎಲ್ಲ ಸಾಕಷ್ಟು ಜನ ಹೋಗಿ ಹೇಳಿದ ಮ್ಯಾಗ ಅವ್ರು ಏನು ಮಾಡಿದರು, ಅದು ರೋಡ್ ಸ್ಯಾಂಕ್ಷನ್ ಮಾಡಿದರು. ಅರ್ಧಕ್ಕೆ ನಿಂತದು, ಅರ್ಧ ರೋಡ್ ಆಯಿತು, ಅರ್ಧ ರೋಡ್ ಆಗಲಿಲ್ಲ. ಆದ ಕಾರಣ ಇದು ಮಳೆ ಆತಪ್ಪ ಅಂದ್ರೆ ದೊಡ್ಡ ತೆಗ್ ಬಿದ್ದಾವೆ. ತೆಗ್ ಬೀಳೋದ್ರಿಂದ ಏನಾಗಕತ್ತೈತಿ, ಸಾರ್ವಜನಿಕರು ಗಾಡಿಗಳು ತೊಗೊಂಡು ಹೋಗೋ ಟೈಮ್ಗೆ ಏನಾಗಕತ್ತೈತಿ, ದಿವಸ ಸುಮಾರು ಇಲ್ಲ ಅಂದ್ರೆ ಒಂದು 10-15 ಜನ ಬೀಳತ್ತಾರೆ ಇಲ್ಲಿ. ಮತ್ತು ಲಾಸ್ಟ್ ಟೈಮ್ ನಮ್ದು ಸ್ವಂತ ನನ್ನ ಮನೆಯದನ್ನ ಹೇಳಕತ್ತೀನೋ, ಲಾಸ್ಟ್ ಟೈಮ್ ಅದಕ್ಕೆ ಡಿವೈಡರ್ ಹಾಕ್ಲಾರ್ದಕ್ಕೆ ನಮ್ಮ ಫಾದರ್ದ ಒಂದು ಗಾಡಿ ಜರಗಿ ಬೀಳೋದ್ರಿಂದ ಡೆತ್ ಆಯ್ತು ಅವ್ರದ್ದು. ಯಾರ ಕಾರಣಕ್ಕೆ ಏನು ತಿಳಿಯಾಕತ್ತಿಲ್ಲ. ಏನು ಅಧಿಕಾರಿಗಳು ಅದಾರೋ, ಏನು ಸತ್ತಾರೋ, ಏನು ತಿಳಿಯವಲ್ತಾಗಿತ್ತು ನಮಗೆ. ಅದಕ್ಕೆ ದಯವಿಟ್ಟು ಯಾರು ಅಧಿಕಾರಿಗಳು ಅದಕ್ಕೆ ಯಾರು ಸಂಬಂಧಪಡ್ತೀರಿ ಬರ್ರಿ, ಬಂದು ಅದನ್ನು ರೋಡ್ ಮಾಡಿರಿ. ಮಾಡಲಿಲ್ಲ ಅಂದ್ರೆ ಎಲ್ಲ ನಾವು ವ್ಯಾಪಾರಸ್ಥರು ಕೂಡ್ಕೇಸಿ ಒಂದು ದಿವಸ ಧರಣಿ ಮಾಡಬೇಕಾಗ್ತೈತೆ ಅಂತೇಳಿ ಮುನ್ಸೂಚನೆ ಕೊಡತ್ತೇವೆ ನಾವು.